ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿತ್ತು. ಆ ಪ್ರೋಮೋ ಬಗ್ಗೆ ಅಪ್ಡೇಟ್ ಮಾಡೋಣ ಅಂತಬಿಟ್ಟು. ಸೊ ಈ ಪ್ರೋಮೋ ಬಗ್ಗೆ ನನಗೇನು ಅನಿಸ್ತಂದ್ರೆ, ಎಸ್ಪೆಷಲಿ ತುಂಬ ಎಮೋಷ್ನಲ್ ಆಗಿದೆ ಈ ಒಂದು ಎಪಿಸೋಡು. ಅದರಲ್ಲೂ ಕೂಡ ಈ ವಾರ ಫ್ಯಾಮಿಲಿ ವೀಕ್ ಆಗಿದೆ. ಸೊ ಫ್ಯಾಮಿಲಿ ರೌಂಡ್ ಅಂತಂದರೆ ತುಂಬಾ ಎಮೋಷ್ನಲ್ ಆಗ್ತಾರೆ ಪ್ರತಿಯೊಬ್ಬರು ಕೂಡ. ಅದರಲ್ಲೂ ಕೂಡ ಒಂಥರ ಈ ಎಮೋಷ್ನಲ್ ಸೀನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಮ್ಮ ಬಿಗ್ ಬಾಸ್ ಸೀಸನ್ 12ಅಲ್ಲಿ. ಯಾವ ಥರ ಅಂತಂದರೆ, ನಮ್ಮ ಧನುಗೆ 2 ಆಯ್ಕೆ ಕೊಡ್ತಾರೆ. ತುಂಬಾ ಒಂಥರ ನನಗೆ ಆ ಪ್ರೊಮೋ ನೋಡ್ತಾ ಇದ್ದರೆ ತುಂಬ ಕಣ್ಣೀರು ಬರ್ತಾ ಇತ್ತು ಅವರು ನೋಡಿದಾಗ. ಧನುಗೆ 2 ಆಯ್ಕೆ ಕೊಡ್ತಾರೆ. ಒಂದು, ಅವ್ರ ಅಮ್ಮನ್ನ ಒಳಗಡೆ ಕರ್ಸ್ಕೊಳೋವಂಥದ್ದು, ಇಲ್ಲ ಅಂದರೆ ಅವರ ಹೆಂಡತಿಯನ್ನು ಒಳಗಡೆ ಕರ್ಸ್ಕೊಳೋವಂಥದ್ದು. ಎಲ್ಲರೂ ಕೂಡ ಆರಾಮಾಗಿ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಅಂದರೆ ರಾಶಿಕಾ ಅವರ ತಮ್ಮ ಮತ್ತು ಅಮ್ಮ ಬರ್ತಿರ್ತಾರಲ್ವ, ಅವ್ರ ಜೊತೆ ಮಾತಾಡಿಕೊಂಡು ಇರೋವಂಥ ಟೈಮಲ್ಲಿ ಸೊ ಏನು ಬಿಗ್ ಬಾಸ್ ವಾಯ್ಸ್ ಬರುತ್ತೆ, ಜೊತೆಗೆ ಪ್ಲೇ ಆಗ್ತಿರುತ್ತೆ ಟಿ ವಿಯಲ್ಲಿ. ಅಮ್ಮ ಅವರ ಫೋಟೋ ಕಾಣಿಸುತ್ತೆ ಫಸ್ಟು, ಅಮ್ಮನ್ನ ಏನು ಕನ್ಸ್ಟ್ರಕ್ಷನ್ ರೂಮಲ್ಲಿ. ಇನ್ನೊಬ್ಬ ಅಂದರೆ ಅವರ ಧನು ಅವರ ಹೆಂಡತಿಯನ್ನು ಆ್ಯಕ್ಟಿವಿಟಿ ರೂಮಲ್ಲಿ ಇರಿಸಿರ್ತಾರೆ. ಸೊ ಅವರ ಒಂದು ಫೋಟೋಸು ಕೂಡ ಕಾಣಿಸ್ತಾ ಇರುತ್ತೆ. ಆ ಒಂದು ಫಾಸ್ ಮಾಡಿರ್ತಾರೆ. ಸೊ ಧನುಷ್ ಹಾಗೆ ನಮ್ಮ ಸ್ಪಂದನ ಮತ್ತು ಗಿಲ್ಲಿ ಎಲ್ಲರೂ ಏನು ಗಾರ್ಡನಲ್ಲಿ ಮಾತಾಡ್ಕೊಂಡಿರ್ತಾರೆ. ಸೊ ಅಲ್ಲಿಂದ ವಾಯ್ಸ್ ಕೇಳಿದ ತಕ್ಷಣ ಓಡಿ ಬರ್ತಾರೆ ತುಂಬಾ ಖುಷಿಯಾಗಿ. ಸೊ ಬಂದಾಗ ಎಲ್ಲರ ಮುಖದಲ್ಲೂ ಆ ಒಂದು ಖುಷಿ. ಯಾರೇ ಫ್ಯಾಮಿಲಿಯವ್ರು ಬಂದ್ರೂ ಕೂಡ ಅಲ್ಲಿರೋ ಒಂದು ಬಾಂಡಿಂಗ್ ಹಿಂಗಿರುತ್ತೆ ನೋಡಿ. ಎಷ್ಟೇ ಜಗಳ ಮಾಡ್ತಾರೆ, ಎಲ್ಲ ಕಿತ್ತಾಡ್ಕೋತಾರೆ, ಬಟ್ ಆದರೂ ಕೂಡ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಎಲ್ಲ ಕೂಡ ಒಟ್ಟಾಗಿ ತಮ್ಮ ಫ್ಯಾಮಿಲಿನೇ ಬರ್ತಾ ಇದೆಯೋ ಅನ್ನೋ ರೀತಿಲಿ ಎಲ್ಲರೂ ಕೂಡ ಅಷ್ಟು ಪ್ರೀತಿಯಿಂದ ಬರ್ಮಾಡ್ಕೊಡ್ತಾರೆ, ಪ್ರೀತಿಯಿಂದ ಮಾತನಾಡಿಸ್ತಾರೆ ಪ್ರತಿಯೊಬ್ಬರೂ ಕೂಡ. ಅದೇ ಆ ಒಂದು ಬಿಗ್ ಬಾಸ್ ಅಂತ ಹೇಳ್ಬೋದು. ಅಷ್ಟು ಕನೆಕ್ಟ್ ಆಗ್ತಾರೆ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲೂ ಕೂಡ. ಗಿಲಿ ಅಷ್ಟೇ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಶ್ವಿನ್ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಇಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ನಮ್ಮ ರಾಶಿಕಾ ಫ್ಯಾಮಿಲಿ ಬಂದಾಗಲೂ ಕೂಡ ಅಷ್ಟು ಎಮೋಷ್ನಲ್ ಆಗಿದ್ದನ್ನು ನೋಡಿದೆ. ಹಾಗೆ ನಮ್ಮ ಧನು ಅವರ ಒಂದು ಈಗ ಬಿಟ್ಟಿರುವಂಥ ಪ್ರೋಮೋ ನೋಡಿದಾಗ ಒಂಥರ ಫುಲ್ ನಮಗೆ ಒಂಥರ ಕಣ್ಣೀರು ಬಂದಂಗಾಯಿತು. ಈ ಒಂದು ಕಡೆ ತಾಯಿ, ಒಂದು ಕಡೆ ಹೆಂಡತಿ, ಇಬ್ರು ಕೂಡ ಬೇಕು. ಸೊ ಆಯ್ಕೆ ಬಂದ್ಬಿಟ್ಟು ಒಂದೇ ಒಂದು ಆಯ್ಕೆ ಮಾಡ್ಕೋಬೇಕು ಅಂತ ಬಿಗ್ ಬಾಸ್ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಧನು ಅವ್ರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ, ಹಾಗೆ ಸ್ಪಂದನ ಅವ್ರ ಕಣ್ಣಲ್ಲೂ ಕೂಡ ಕಣ್ಣೀರು ಕಾಣಿಸ್ತಾ ಇದೆ. ಹಾಗೆ ನಮ್ಮ ಅಶ್ವಿನಿ ಮ್ಯಾಮ್ ಕಣ್ಣಲ್ಲೂ ಕೂಡ ನೀರು ಕಾಣಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಎಮೋಷ್ನಲ್ ಆಗ್ತಾರೆ ಈ ವಿಷಯ ಕೇಳಿದಾಗ. ಸೊ ಧನು ಕೂಡ ಒಂದು ಪಾಸ್ ಮಾಡಿದಾರಲ್ವ, ಸೊ ಅವಾಗ ಒಂದು ಕಣ್ಣೀರು ಬರ್ತಾ ಇರೋದು ಕಾಣಿಸ್ತಾ ಇತ್ತು, ಎಮೋಷ್ನಲ್ ತಡೆಯೋಕ್ಕಾಗ್ದೇ. ಇಲ್ಲಿ ಆಯ್ಕೆ ಮಾಡಬೇಕು, ಧನುಗೆ ಯಾರನ್ನ ಆಯ್ಕೆ ಮಾಡ್ಕೋತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ನನ್ನ ಪ್ರಕಾರ ಅವ್ರು ಮೋಸ್ಟ್ಲಿ ಅವ್ರ ಅಮ್ಮನ್ನೇ ಫಸ್ಟ್ ಆಯ್ಕೆ ಮಾಡ್ತಾರೆ ಅಂತ ಅನ್ಕೋತೀನಿ. ತಾಯಿ ಅಂದರೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು. ಸೊ ಅಂಥದ್ರಲ್ಲಿ ಫಸ್ಟು ಪ್ರಿಫರೆನ್ಸು ತಾಯಿಗೆ ಕೊಡ್ತಾರೆ ಅಂತ ನನ್ನ ಒಂದು ಭಾವನೆ. ಸೊ ನಿಮಗೇನು ಅನಿಸುತ್ತೆ? ಧನು ಅವ್ರು ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಯಾರನ್ನ ಒಳಗಡೆ ಕರ್ಸ್ಕೋತಾರೆ ಅನ್ನೋದನ್ನ ಹೇಳಿ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ನಮ್ಮ ಬಿಗ್ ಬಾಸ್ ಟ್ರೈ ಮಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12ಅಲ್ಲಿ ಒಂಥರ ಎಲ್ಲನೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಆ ರೀತಿಯಾಗಿದೆ. ಫ್ಯಾಮಿಲಿ ರೌಂಡಲ್ಲಿ ಒಂದೊಂದೇ ಫ್ಯಾಮಿಲಿ ಬರ್ತಾ ಇದ್ದಾರೆ. ಸೊ ನನಗೆ ಈ ಒಂದು ಸೀಸನ್ ಅಷ್ಟೊಂದು ನನಗೆ ಪ್ರೊಮೋ ರಿವ್ಯೂ ಆಗಲಿ ಯಾವುದನ್ನು ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ, ಸ್ವಲ್ಪ ಬೇರೆ ಕೆಲಸ ಇದ್ದಿದ್ದರಿಂದ. ಸೊ ಇವಾಗಾದ್ರೂ ಕೂಡ ಮಾಡ್ಕೊಂಡು ಹೋಗೋಣ, ಪ್ರೊಮೋ ಸಿಕ್ಕಿದಾಗ ಸ್ವಲ್ಪ ಒಂದು ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ಸೊ ಖುಷಿ ಪಡ್ತಿದ್ದೀರಾ ಅಂತ ಅನ್ಕೊತೀನಿ. ಸೊ ನನಗೆ ಬಿಗ್ ಬಾಸಲ್ಲಿ ತುಂಬಾ ಎಲ್ಲರೂ ಕೂಡ ಇಷ್ಟ ಆಗ್ತಾರೆ. ಇರೋವಂಥ ಸೀಸನ್ ಈಗ ಉಳಿದಿರೋವಂಥ 10 ಜನದಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟ ಅಂತ ಹೇಳ್ಬೋದು. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಇನ್ನೂ ಕೂಡ ಚೆನ್ನಾಗಿ ಆಟ ಆಡಿ ಗೆಲ್ಲಿ ಅಂತ ನನ್ನ ಹಾರೈಸ್ತೀನಿ. ಜೊತೆಗೆ ಧನು ಅಂತ ಬಂದಾಗ ಮತ್ತು ನಮ್ಮ ಸ್ಪಂದನ ಹಾಗೆ ಕಾವ್ಯ, ಈ 3 ಜನನೂ ಕೂಡ ಸೀರಿಯಲಿಂದನೇ ಫ್ರೆಂಡ್ಸು. ಮೊದಲಿಂದನೇ ನಾವು ಬೇರೆ ವಿಡಿಯೋಗಳನ್ನ ನೋಡಿದಾಗ ಸ್ಪಂದನ ಮತ್ತು ಧನು ಫ್ರೆಂಡ್ಶಿಪ್ ಇರ್ಬೋದು, ನಮ್ಮ ಕಾವ್ಯ ಮತ್ತು ಧನು ಫ್ರೆಂಡ್ಶಿಪ್ ಇರ್ಬೋದು, ಅವ್ರು 3 ಜನ ಕೂಡ ಒಂದು ಒಳ್ಳೆ ಫ್ರೆಂಡ್ಸ್ ಆಯಿತಾ. ಸೊ ಸ್ಪಂದನ ಅವರು ಅವ್ರ ಫ್ಯಾಮಿಲಿಗಿಂತ ಹೆಚ್ಚಾಗಿ ಈ ಒಂದು ಫ್ಯಾಮಿಲಿ ಬಂದಾಗ ಒಂಥರ ಎಮೋಷ್ನಲ್ ಆಗೋದನ್ನ ನೋಡ್ತಾ ಇದ್ದೀವಿ ಅಂತ ನನಗೆ ಅನಿಸುತ್ತೆ. ಸೊ ಸ್ಪಂದನ ಅವರು ಅಳ್ತಾ ಇದ್ದಾರೆ ಪಾಪ. ಅದನ್ನು ಅವ್ರ ಡಿಸಿಷನ್ ಹಿಂಗಿರುತ್ತೆ. ಈ ರೀತಿ ಒಂದು ಇಕ್ಕಟ್ಟಿನ ಸಂದರ್ಭ ಅಂತಲೇ ಹೇಳ್ಬೋದು. ಈ ಕಡೆ ಎರಡೂ ಕೂಡ ಬೇಕು. ಸೊ ಒಂದೊಂದು ಸೆಲೆಕ್ಟ್ ಮಾಡಿ ಅಂತಂದರೆ ಹೆಂಗೆ ಅಂತ ಅನ್ನೋದು ಇಲ್ಲಿ ಅವರ ಒಂದು ಎಮೋಷ್ನಲ್ ಅಂತಲೇ ಹೇಳ್ಬೋದು. ನೋಡ ಧನು ಅವರು ಯಾರನ್ನ ಆಯ್ಕೆ ಮಾಡ್ತಾರೆ, ಅಮ್ಮ ಮತ್ತು ಹೆಂಡತಿ ನಡುವೆ ಯಾರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಸ್ಕೋತಾರೆ ಅಂತ ಈ ಒಂದು ಎಪಿಸೋಡ್ನಲ್ಲಿ ನೋಡಬೇಕಾಗಿದೆ. ಇವತ್ತಿನ ಒಂದು ಪ್ರೋಮೋ ನನಗೆ ತುಂಬ ಇಮೋಷ್ನಲ್ ಕನೆಕ್ಟ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನು ಅನ್ನಿಸ್ತು ಇವತ್ತಿನ ಒಂದು ಪ್ರೋಮೋ ಬಗ್ಗೆ? ಧನು ಅವರ
ಫ್ಯಾಮಿಲಿ ಅಲ್ಲಿ ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾರೆ. ಮೋಸ್ಟ್ಲಿ ಬಿಗ್ ಬಾಸ್ ಕೊನೆಗೆ ಇಬ್ರು ಕೂಡ ಕಳಿಸ್ತಾರೆ ಒಳಗಡೆ, ಅದಂತೂ ಪಕ್ಕಾ. ಫಸ್ಟ್ ಆ್ಯಕ್ಚುಲಿ ಇದೊಂದು ಟಾಸ್ಕ್ ರೀತಿ ಕೊಟ್ಟಿದ್ದಾರೆ. ಸೊ ನೋಡೋಣ ಯಾರನ್ನ ಆಯ್ಕೆ ಮಾಡ್ತಾರೆ ಧನು ಅವರು ಅಂತೇಳಿ. ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಹೇಳ್ತಾ ಬಾಬಾ ಗೈಸ್, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಗೈಸ್.